ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ BCom 6th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2024 ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2024 5 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕ್ವಶನ್ ನಂಬರ್ 5 ಮಾರ್ಕ್ಸ್ ಕ್ವಶನನ್ನು ನೋಡೋಣ. ಸೊ ಓಕೆ, ಸೊ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ. 2024 ಇಯರ್ ಮೇಲೆ ಕೆಲವೊಂದಷ್ಟು ಕ್ವಶನ್ಸನ್ನು ಕೂಡ ಸಾಲ್ವ್ ಮಾಡಿದ್ದೇನೆ. ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಇದೆ ನೋಡಿರಿ. ಸೊ ಇನ್ಕಮ್ ಟ್ಯಾಕ್ಸ್ ಕ್ವಶನ್ ಪೇಪರ್ ಪ್ಲೇಲಿಸ್ಟ್ ಇದೆ, ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2024 ಇಯರ್ದ ಕೆಲವೊಂದಷ್ಟು ಕ್ಲಾಸ್ಗಳನ್ನ ಮಾಡಿದ್ದೀನಿ. ಸೊ ಪಾರ್ಟ್ 1 ಪಾರ್ಟ್ 2 ಅಂತೇಳಿ ಸೊ ಈ ಥರ ಕ್ಲಾಸಸ್ಗಳಿವೆ. ಸೊ ಅವನ್ನೆಲ್ಲ ನೀವು ನೋಡ್ಬೋದು. ಓಕೆ, ಸೊ ನಿಮಗೆ ಕೂಡ ಎಕ್ಸಾಮ್ದಲ್ಲಿ ಹೆಲ್ಪ್ ಆಗುತ್ತೆ, ಪ್ರಿಪ್ರೇಷನ್ ಗುಡ್ ಆಗುತ್ತೆ. ಓಕೆ, ಸೊ ನೋಡಿರಿ, ಫಸ್ಟ್ ಕ್ವಶನ್ ಇದು ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ ಮೇಲಿದೆ. ಕ್ವಶನ್ ನಂಬರ್ 5 ಕೇಳಿದ್ದಾರೆ, ಕ್ಯಾಪಿಟಲ್ ಗೇನ್ ಮೇಲಿದೆ ನೋಡಿರಿ. ಸೊ ಯಾವ ಥರ ಸಾಲ್ವ್ ಮಾಡಬೇಕು, ಸಿಂಪಲ್ ನಿಮ್ಗೆ ಒಂದು ಈಸಿ ಫಾರ್ಮ್ಯಾಟ್ ಹೇಳ್ಕೊಡ್ತೀನಿ. ಸೊ ಇದರ ಮುಖಾಂತರ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಫ್ರಾಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ ಶ್ರುತಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಅಂತ ಹೇಳ್ತಾರೆ. ಓಕೆ, ಸೊ ಏನು ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ಸ ಆಗೇನ ಈ ಸೈಡ್ ಜ್ಯುವೆಲ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇವ್ರ ಸೆಗ್ಮೆಂಟ್ ಏನಿದ್ದಾರೆ ಜ್ಯುವೆಲ್ರಿ ಅಂತ ಇದೆ. ಓಕೆ, ನೆಕ್ಸ್ಟ್ ನೋಡಿರಿ, ಇಯರ್ ಆಫ್ ಪರ್ಚೇಸ್ ಎಷ್ಟಿದೆ, ಯಾವಾಗ ಪರ್ಚೇಸ್ ಮಾಡಿರುತ್ತೆ ಇದೆ ಇಯರ್ ಆಫ್ ಜ್ಯುವೆಲ್ರಿಯನ್ನು 1995 ಆ್ಯಂಡ್ 1996ದಾಗ ಪರ್ಚೇಸ್ ಮಾಡಿದಾರತ್ತೆ. ಸೊ ನೀವು ಯಾವಾಗಲೂ ಕ್ವಶನ್ಸನ್ನು ಭಾಳ ಕೇರ್ಫುಲ್ಲಾಗಿ ರೀಡ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವನ್ನೆಲ್ಲ ನಿಮ್ಗೆ ಹೇಳ್ತೀನಿ ಈ ಕ್ಲಾಸ್ನಲ್ಲಿ. ಸೊ ಇಯರ್ ಆಫ್ ಪರ್ಚೇಸ್ ಆಯ್ತು. ನೆಕ್ಸ್ಟ್ ನೋಡಿರಿ, ಇಯರ್ ಆಫ್ ಸೇಲ್ ಯಾವಾಗ ಮಾಡಿದ್ದಾರೆ, ಇದನ್ನ 22-23 ಮಾಡಿದ್ದಾರೆ ಇಯರ್ ಆಫ್ ಸೇಲ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕಾಸ್ಟ್ ಆಫ್ ಪರ್ಚೇಸ್. ಸೊ ಎಷ್ಟು ಕಾಸ್ಟ್ ಆಗಿದೆ ಅದು ಪರ್ಚೇಸ್ ಮಾಡ್ಬೇಕಾದ್ರೆ ಜ್ಯುವೆಲ್ರಿಯನ್ನು 1 lakh rupees ಕಾಸ್ಟ್ ಆಗಿದೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ, ಪೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ 1/4/2021 rupees 1,50,000. ಸೊ ಇದ್ರ ಬಗ್ಗೆ ನಾನು ಇವಾಗ ಇನ್ಫಾರ್ಮೇಷನ್ ಸ್ವಲ್ಪ ನೀಟಾಗಿ ಇನ್ಫಾರ್ಮೇಷನ್ ಹೇಳ್ತೇನೆ, ಇದ್ರ ಬಗ್ಗೆ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ನೀವು. ನೆಕ್ಸ್ಟ್ ನೋಡಿರಿ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ₹10,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿರಿ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಕೂಡ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಪ್ರಾಬ್ಲಮ್ಲಿ ಕೊಡ್ತಾರೆ, ಅದನ್ನ ₹10,11,000 ಕೊಟ್ಟಿದ್ದಾರೆ. ಓಕೆ, 10,11,000 ಇಟ್ ಈಸ್ ಅ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅದ. ಸಾರಿ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇರೋದು 10,000, 10,11,000 ಇದೇನು ರೀ ಸೆಲ್ಲಿಂಗ್ ಪ್ರೈಸ್ ಅಥವಾ ಸೇಲ್ಸ್ ಪ್ರೈಸ್ ಅನ್ಬೋದು. ಸೊ ಪ್ಯಾರಾಗ್ರಾಫ್ ಅಬ್ಸರ್ವ್ ಮಾಡಿರಿ, ಮಿಸ್ ಶ್ರುತಿ ಹ್ಯಾಸ್ ಪರ್ಚೇಸ್ಡ್ ಎ ರೆಸಿಡೆನ್ಷಿಯಲ್ ಹೌಸ್. ಸೊ ಇದನ್ನು ಸೆಲ್ ಮಾಡಿ ಒಂದು ಏನು ಮಾಡತ್ತಾಳ ಶ್ರುತಿ ಅನ್ನೋರ ಒಂದು ಹೌಸ ಪರ್ಚೇಸ್ ಮಾಡತ್ತಾರ ಅಂತ ಹೇಳ್ತಾರೆ. ಸೊ ಒಂದು ಬೇರೆ ಹೌಸ್ ನ್ಯೂ ಹೌಸ್ ಪರ್ಚೇಸ್ ಮಾಡತ್ತಾರೆ. ಸೊ ಅದರ ಕಾಸ್ಟ್ ಎಷ್ಟಿದೆ, 5,05,500 rupees ಇದೆ ಅಂತ ಹೇಳ್ತಾರೆ. 5,05,500 rupees. ದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಇಯರ್ 2001-2. ಸೊ ಇವ್ನು ಭಾಳ ಅಬ್ಸರ್ವ್ ಮಾಡ್ಬೇಕು ನೀವು. ಸೊ 2001-2, 2022-23 ವೇರ್ 100 ಆ್ಯಂಡ್ 331 ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಾರೆ. ಸಿ ವಾಸ್ ನಾಟ್ ಓನಿಂಗ್ ಎನಿ ಅದರ್ ರೆಸಿಡೆನ್ಷಿಯಲ್ ಹೌಸ್ ಆನ್ ದ ಡೇಟ್ ಆಫ್ ಸೇಲ್ ಅಂತ ಹೇಳ್ತಾರೆ. ಓಕೆ, ಸೊ ಈ ಥರ ಇನ್ಫಾರ್ಮೇಷನ್ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಇದೇ ಥರ ಕ್ವಶನ್ಸ ಸಮ್ಟೈಮ್ಸ್ 10 ಮಾರ್ಕ್ಸ್ಗೂ ಸ್ವಲ್ಪ ಇನ್ಫಾರ್ಮೇಷನ್ ಜಾಸ್ತಿ ಕೊಟ್ಟ 10 ಮಾರ್ಕ್ಸಿಗೆ ಕೂಡ ಕೇಳ್ತಿರ್ತಾರೆ. ಅದೇ ರೀತಿ 15 ಮಾರ್ಕ್ಸಿಗೆ ಕೂಡ ಕೇಳ್ತಿರ್ತಾರೆ. ಇನ್ ಕೇಸ್ ಸ್ಟಡಿ ಕೂಡ ಕೇಳ್ತಿರ್ತಾರೆ. ಸೊ ಇಲ್ಲಿ ಒಂದು ಸೆಗ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಗೆ, ಜ್ಯುವೆಲ್ರಿ ರೇಟ್ ಕೊಟ್ಟಿದ್ದಾರೆ, ಅಲ್ಲಿ ಒಂದು 2 ಅಥವಾ 3 ಸೆಗ್ಮೆಂಟ್ ಕೊಡ್ಬೋದು. ಸೊ ಈ ಥರ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಆ್ಯಡ್ ಮಾಡಿರಿ, ನಿಮ್ಗೆ ಕ್ವಶನ್ಸನ್ನು ಕೇಳ್ತಿರ್ತಾರೆ. ಸೊ ಇವಾಗ ಈ ಕ್ವಶನನ್ನು ಯಾವ ಥರ ಸಾಲ್ವ್ ಮಾಡಬೇಕು ಸೊ ನೋಡೋಣ. ಸೊ ಫಸ್ಟ್ ಏನು ಮಾಡಿರಿ, ಸೊಲ್ಯೂಷನ್ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಬೇಕು ನೀವು. ಓಕೆ, ಸೊ ಇವಾಗ ನೋಡಿರಿ, ಫಸ್ಟ್ ಏನು ಕೊಡ್ರಿ, ಹೆಡ್ಡಿಂಗ್ ಕೊಡ್ರಿ, ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ ಶ್ರುತಿ ಅಂತ ಹಾಕ್ರಿ, ಅಥವಾ ಹಿಂಗೂ ಅನ್ಬೋದು ನೀವು, ಕಾಂಪಿಟೇಷನ್ ಆಫ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ ಶ್ರುತಿ ಅಂತ ಕೊಡ್ಬೋದು, ಅಥವಾ ಕಾಂಪಿಟೇಷನ್ ಆಫ್ ಕ್ಯಾಪಿಟಲ್ ಗೇನ್ ಅಂತ ಕೂಡ ಹಾಕ್ಬೋದು. ಓಕೆ, ಸೊ ಅವ್ರ ನೇಮ್ ಕೊಟ್ಟರೆ ಬೆಟರ್, ಆಫ್ ಮಿಸ್ ಶ್ರುತಿ ಅಂತ ನೇಮ್ ಕೊಡ್ರಿ.
ನೆಕ್ಸ್ಟ್ ಒನ್ನ ಪರ್ಟಿಕ್ಯುಲರ್ಸ ಅಮೌಂಟ್ ಅಂತೇಳಿ ಕಾಲಮ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ನೀವು ಇನ್ನೊಂದು ಆ್ಯಡ್ ಇನ್ನೊಂದು ಕಾಲಮ್ ಕೂಡ ಮಾಡ್ಬೋದು. ಓಕೆ, ಸೊ ಪರ್ಟಿಕ್ಯುಲರ್ಸ ಅಮೌಂಟ ಟೋಟಲ್ ಅಂತ ಕೂಡ ಮಾಡ್ಬೋದು. ಓಕೆ, ಸೊ ಫಸ್ಟಿಗೆ ಏನು ಮಾಡಬೇಕಂದ್ರೆ ಯಾವಾಗಲೂ ಇದೊಂದು ಫಾರ್ಮ್ಯಾಟ ನೆನಪಿಟ್ಕೋರಿ. ಸೊ ಆಲ್ರೆಡಿ ನಾನು ನಿಮ್ಗೆ ಫಾರ್ಮ್ಯಾಟ ಗೊತ್ತಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಸೊ ಫಸ್ಟ್ ಸೇಲ್ ಪ್ರೊಸೀಡ್ ತೆಗೆದುಕೊಳ್ಬೇಕು, ಲೆಸ್ ಎಕ್ಸ್ಪೆನ್ಸಸ್ ಮಾಡಬೇಕು, ಆ ನಂತರ ನೆಟ್ ಸೇಲ್ ಪ್ರೊಸೀಡ್ಸ್ ಬರುತ್ತೆ. ನೆಕ್ಸ್ಟ್ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಬೇಕು, ನೆಕ್ಸ್ಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದ್ರೂ ಕೂಡ ಮಾಡಬೇಕು. ಸೊ ನೋಡೋಣ, ಲೆಸ್ ಏನು ಮಾಡಿ ಎಕ್ಸಾಮ್ಷನ್ ಮಾಡಬೇಕು, ಯಾವ್ಯಾವ ಥರ ಎಕ್ಸಾಮ್ಷನ್ ಬರ್ತಾರೆ. ಸೊ ಆ ನಂತರ ನಿಮಗೆ ಬರೋದು ಏನಂದ್ರೆ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ ಅಂತ ಬರುತ್ತೆ, ಅಥವಾ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಅಂತ ಬರುತ್ತೆ. ಸೊ ಓಕೆ, ಸೊ ಇವಾಗ ಏನು ಮೆನ್ಷನ್ ಮಾಡಿರಿ, ಸೇಲ್ಸ್ ಪ್ರೊಸೀಡ್ಸ್ ಅಂತ ಮೆನ್ಷನ್ ಮಾಡಿರಿ, ಸೇಲ್ ಪ್ರೊಸೀಡ್ಸ. ಸೊ ಯಾವಾಗಲೂ ಸೆಲ್ಲಿಂಗ್ ಪ್ರೈಸ್ ಅಬ್ಸರ್ವ್ ಮಾಡಬೇಕು ನೀವು. ಪ್ರಾಬ್ಲಮ್ದಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸೊ ಸೇಲ್ಸ್ ಪ್ರೈಸ್ ಕೊಟ್ಟಿದ್ದಾರಿಲ್ರಿ, 10,11,000 ಅಂತ ಸೇಲ್ಸ್ ಪ್ರೈಸ್ ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ 10,11,000 ತೆಗೆದುಕೊಳ್ಬೇಕು. ಓಕೆ, ಇಷ್ಟೇ ಸಿಂಪಲ್ ಇದೆ ಪ್ರಾಬ್ಲಮ್. ನೆಕ್ಸ್ಟ್ ಅಕಾರ್ಡಿಂಗ್ ಟು ಫಾರ್ಮ್ಯಾಟ್ ಪ್ರಕಾರ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮಾಡಿರಿ. ಸೊ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡ್ಕೋತ ಹೋಗ್ಬೇಕು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲಿದೆ, ಇಲ್ಲಿದೆ ನೋಡಿರಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ರುಪೀಸ್ 10,000 ಎತ್ತಿದೆ. ಓಕೆ, ಸೊ ಇದನ್ನು ನಾವು ಏನು ಮಾಡಬೇಕು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ರುಪೀಸ್ 10,000 ತೆಗೆದುಕೊಳ್ಬೇಕು. ಓಕೆ, ಸೊ ಇಷ್ಟಾದ ನಂತರ ಏನು ಮಾಡಿರಿ, ಇಲ್ಲಿ ಇದನ್ನು ಮೈನಸ್ ಮಾಡ್ಕೊರಿ. 10,11,000ದಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10,000 ಮೈನಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಉಳಿತೆ, 10,01,000 ಉಳಿತೆ. ಸೊ ಅದಕ್ಕೆ ಒಂದು ನೇಮ್ ಕೊಡ್ಬೇಕು ನೀವು. ಏನದು ನೇಮ, ನೆಟ್ ಸೇಲ್ ಪ್ರೊಸೀಡ್ಸ್ ಅಂತೇಳಿ ನೇಮ್ ಕೊಡಬೇಕು. ಓಕೆ, ಸಿಂಪಲ್. ಇಷ್ಟು ಯಾವುದೇ ಪ್ರಾಬ್ಲಮ್ ಇದ್ರೂ ಇಷ್ಟು ನೀವು ಕ್ಯಾಲ್ಕುಲೇಟ್ ಮಾಡ್ಕೋತ ಹೋಗ್ಬೇಕು. ಸೊ ಓಕೆ, ನೆಕ್ಸ್ಟ್ ಇನ್ನೇನು ಮಾಡಿರಿ, ಇದು ಭಾಳ ಅಬ್ಸರ್ವ್ ಮಾಡ್ಕೋತ ಹೋಗ್ರಿ. ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಬೇಕು. ಸೊ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೊ ಇವಾಗ ಒಂದು ಇಲ್ಲಿ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ, ಸ್ವಲ್ಪ ಕನ್ಫ್ಯೂಷನಾಗಿ ಆಗ್ಬೋದು, ಅಂದರೆ ಕೆಲವೊಂದಷ್ಟು ಸಲ, ಬಟ್ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಸೊ ಇವಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಇಯರ್ ಆಫ್ ಪರ್ಚೇಸ್ ಎಷ್ಟು ಕೊಟ್ಟಿದ್ದಾರೆ, 1995 ಮತ್ತು 1995, 1996 ಅಂತ ಕೊಟ್ಟಿದ್ದಾರೆ ಇಯರ್ ಆಫ್ ಪರ್ಚೇಸ್. ಓಕೆ, ಇನ್ನೊಂದು ಪೇರ್ ಮಾರ್ಕೆಟ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿರಿ, ಕಾಸ್ಟ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಓಕೆ, CP ಕೊಟ್ಟಿದ್ದಾರೆ ನಿಮ್ಗೆ. ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ, ರುಪೀಸ 1,00,000 ರೂಪೀಸ್ ಕೊಟ್ಟಿದ್ದಾರೆ. ಇದು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂದರೆ ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಪೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಓಕೆ, ಪೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 1,50,000 ಕೊಟ್ಟಿದ್ದಾರೆ. ಓಕೆ, ಪೇರ್ ಮಾರ್ಕೆಟ್ ವ್ಯಾಲ್ಯೂ 1,50,000 ಕೊಟ್ಟಿದ್ದಾರೆ. ಸೊ ಇವಾಗ ಇದಕ್ಕೆ 1995, 1996ದಾಗ ಯಾವುದೂ ಇಂಡೆಕ್ಸ್ ಅವೈಲೇಬಲ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿದಾವೆ ನೋಡ್ರಿ, 100, 331. ಸೊ ಈ ಥರ ಇಂಡೆಕ್ಸ್ಗಳು ಇದಕ್ಕೆ ಅವೈಲೇಬಲ್ ಇರೋದಿಲ್ಲ. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ಈ ಥರ ಕೊಟ್ಟರೆ ಅಂದರೆ ಕಾಸ್ಟ್ ಪ್ರೈಸ್ 1,00,000 ಕೊಟ್ಟಿದ್ದಾರೆ, ಪೇರ್ ಮಾರ್ಕೆಟ್ ವ್ಯಾಲ್ಯೂ 1,50,000 ಕೊಟ್ಟಿದ್ದಾರೆ. ಸೊ ಇವತ್ತರಲ್ಲಿ ವಿಚ್ ಅವರ್ ಈಸ್ ಹೈಯರ್. ಸೊ ಯಾವುದು ಹೈಯರ್ ಇದೆಯಲ್ಲ ಆ ಪ್ರೈಸನ್ನು ನೀವು ತೆಗೆದುಕೊಳ್ಬೇಕು. ಸೊ ಯಾವುದು ಹೈಯರ್ ಇದೆ ಇಲ್ಲಿ, ಪೇರ್ ಮಾರ್ಕೆಟ್ ವ್ಯಾಲ್ಯೂ 1,50,000 ಮೋರ್ ದೆನ್ ದ ಕಾಸ್ಟ್ ಪ್ರೈಸ್, ಕಾಸ್ಟ್ ಆಫ್ ಪರ್ಚೇಸ್. ಸೊ ಪರ್ಚೇಸ್ ಪ್ರೈಸ್ಗಿಂತ ಇದು ಜಾಸ್ತಿ ಐತಿಲ್ರಿ, 1,50,000. ಸೊ ಹಾಗಾದರೆ ನೀವು ಪ್ರಾಬ್ಲಮ್ದಲ್ಲಿ 1,50,000 ತೆಗೆದುಕೊಳ್ಬೇಕು. ಯಾವಾಗಲೂ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡುವಾಗ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಾಂದರೆ ಇಲ್ಲೂ ನೀವು ಬರೋದರನ್ನು ನಡೀತೀವಿ. ಏನಂತ ಬರಿಬೋದು, ಫಸ್ಟ್ ಕಾಸ್ಟ್ ಪ್ರೈಸ. ಸೊ ಇಲ್ಲಿ ಬರಿಬೋದು ಕಾಸ್ಟ್ ಪ್ರೈಸ 1,00,000 ರೂಪೀಸ್ ಅಂತ ಹೇಳಿ ಬರಿಬೋದು. ನೆಕ್ಸ್ಟ್ ಪೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು, 1,50,000. ಸೊ ಇದರಲ್ಲಿ ವಿಚ್ ಅವರ್ ಈಸ್ ಹೈಯರ್, ಯಾವ್ದು ಹೈಯರ್ ಆಗುತ್ತೆ, 1,50,000. ಸೊ ಏನು ಮಾಡಬೇಕು, 1,50,000. ನೆಕ್ಸ್ಟ್ ನೋಡ್ರಿ, 1,50,000 ಯಾವ ಇಯರ್ಗೆ ಮಾಡತ್ತ ನಾವು, ಸೆಲ್ಲಿಂಗ್ ಇಯರ್ ಯಾವ್ದು ನೋಡ್ರಿ, ಇಲ್ಲಿ 2022-23 ಐತಿಲ್ರಿ. 2022-23ದ ಇಂಡೆಕ್ಸ್ ಕಾಸ್ಟ್ ಎಷ್ಟಿದೆ, 331 ಇದೆ. ಓಕೆ, ಸೊ ಅದನ್ನು ಏನು ಮಾಡಬೇಕು, 1,50,000 ಇಂಟು 331 ಡಿವೈಡೆಡ್ ಬೈ ಏನು ಮಾಡ್ಕೋಬೇಕು, 2001 2. ಇಲ್ಲಿ ನೋಡಿರಿ 2000 ಪೇರ್ ಮಾರ್ಕೆಟ್ ವ್ಯಾಲ್ಯೂ
ಇದು 21 ಆಗಬಾರ್ದು, ಅದು ಆ್ಯಕ್ಚುಲಿ 2001 ಆಗಬೇಕು. ಸೊ ಇದು ಇಲ್ಲಿ ಕೊಡುವಾಗ ಅವರ 2001 2 ಅದು ಕೊಟ್ಟಾರಲ್ರಿ, ಇದು 2001 ಅದು. ಸೊ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ. ಸೊ ಏನು ಮಾಡಿರಿ, 2001 2 ಅವೈಲೇಬಲ್ ಎಷ್ಟಿದೆ, ಇಂಡೆಕ್ಸ 100 ಇದೆ ಅಲ್ರಿ. ಸೊ ಏನು ಮಾಡಿರಿ, ವಿ ಹ್ಯಾವ್ ಟು ಮೆನ್ಷನ್ ಇಲ್ಲಿ 1,50,000 ಇಂಟು 331 ಡಿವೈಡೆಡ್ ಬೈ 100 ಅಂತ ಮಾಡಬೇಕು. ಸೊ ಅವಾಗ ಅಮೌಂಟ್ ಎಷ್ಟು ಬರುತ್ತೆ, 4,96,500 ರೂಪೀಸ್ ಬರುತ್ತೆ. ಇಟ್ ಈಸ್ ಎ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೊ ಇದನ್ನು ಲೆಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಬರುತ್ತೆ, 10,01,000ದಲ್ಲಿ 4,96,500 ಲೆಸ್ ಮಾಡಿದ್ರೆ ರಿಮೈನಿಂಗ್ ಎಷ್ಟು ಬರುತ್ತೆ, 5,04,500. ಸೊ ಇಟ್ ಈಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್. ಸೊ ಇನ್ನೊಂದು ನಿಮ್ಗೆ ಅಬ್ಸರ್ವ್ ಮಾಡಿರ್ಬೇಕು ನೀವು ಪ್ರಾಬ್ಲಮ್ದಲ್ಲಿ, ಯಾಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ಬೋದು ಹೇಳ್ರಿ. ಸೊ ಯಾವಾಗ ಪರ್ಚೇಸ್ ಮಾಡಿದ್ದಾರೆ ಇದನ್ನ, ಇಯರ್ ಆಫ್ ಪರ್ಚೇಸ್ 1996, ಬಟ್ ಸೇಲ್ ಮಾಡಿದ ಇಯರ್ 2022 23 ಇಯರ್ ಸೇಲ್ ಮಾಡಿದಾನೆ. ಸೊ ಅಂದ್ರೆ ಜಾಸ್ತಿ 3 ಇಯರ್ಸ್ಗಿಂತ ಕೂಡ ಇದೆ, ಜಾಸ್ತಿ ಇದೆ. ಸೊ ಇಟ್ ಈಸ್ ಎ ಟ್ರೀಟೆಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಂತ ಹೇಳಿ ಟ್ರೀಟೆಡ್ ಮಾಡ್ಬೇಕು ನೀವು. ಸೊ ಬಿಫೋರ್ ಎಕ್ಸಾಮ್ಷನ್ ಎಷ್ಟು ಬರುತ್ತೆ, 5,04,500 ಬರುತ್ತೆ. ಅಂದರೆ 10,01,000 ಅದರಲ್ಲಿ 4,96,500 ಲೆಸ್ ಮಾಡಿದ್ರೆ ರಿಮೈನಿಂಗ್ ಎಷ್ಟು ಬರುತ್ತೆ, 5,04,500 ರೂಪೀಸ್ ಬರುತ್ತೆ. ಸೊ ನೆಕ್ಸ್ಟ್ ಇನ್ನು ಎಕ್ಸಾಮ್ಷನ್ ತೊಗೋಬೇಕು, ಲೆಸ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54F. ಸೊ 54F ಏನು ಹೇಳುತ್ತೆ ಅಂದರೆ, ಸೊ ಯಾವುದೋ ಒಂದು ಇಲ್ಲಿ ಸೆಗ್ಮೆಂಟ್ ಏನಿದೆ, ಜ್ಯುವೆಲ್ರಿ ಸೆಗ್ಮೆಂಟ್ ಇದೆ. ಸೊ ಇದನ್ನು ಮಾರಿ ಏನು ಬೈ ಮಾಡತ್ತಾರೆ, ಅವರ ರೆಸಿಡೆನ್ಷಿಯಲ್ ಹೌಸ ಬೈ ಮಾಡತ್ತಾರೆ. ಮತ್ತು ಯಾವುದು ರೆಸಿಡೆನ್ಷಿಯಲ್ ಹೌಸ ಇದು ಒಂದು ಇಯರ್ದಾಗ ಹೊಂದಿಲ್ಲ ಅಂತ ಹೇಳ್ತಾರೆ. ಎನಿ ಅದರ್ ರೆಸಿಡೆನ್ಷಿಯಲ್ ಹೌಸ್ ಇದು ಒಂದು ಬಿಟ್ಟರೆ ಯಾವುದೂ ಹೊಂದಿಲ್ಲ ಅಂತ ಹೇಳ್ತಾರೆ. ಓಕೆ. ಸೊ ಜ್ಯುವೆಲ್ರಿ ಮಾರಾಟ ಮಾಡಿರಿ ಏನು ಬೈ ಮಾಡತ್ತಾರೆ, ಅವರ ಏನು ಪರ್ಚೇಸ್ ಮಾಡತ್ತಾರೆ, ರೆಸಿಡೆನ್ಷಿಯಲ್ ಹೌಸ್ ಬೈ ಮಾಡತ್ತಾರೆ, ನ್ಯೂ ರೆಸಿಡೆನ್ಷಿಯಲ್ ಹೌಸ ಬೈ ಮಾಡ್ತಾರೆ. ಸೊ ಈ ಥರ ಸೆಗ್ಮೆಂಟ್ಗಳು ಬೇರೆ ಅದಲ್ಲ ರೀ. ಜ್ಯುವೆಲ್ರಿ ಇತ್ತು, ಅದನ್ನು ಬೈ ಮಾಡಿ ಅದನ್ನು ಸೆಲ್ ಮಾಡಿ ನ್ಯೂ ರೆಸಿಡೆನ್ಷಿಯಲ್ ಹೌಸ ಬೈ ಮಾಡತ್ತಾರೆ. ಸೊ ಅದಕ್ಕಾಗಿ ಇದು ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್, ಇಟ್ ಕಮ್ಸ್ ಅಂಡರ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54Fದಲ್ಲಿ ಬರುತ್ತೆ. ಸೊ ಇವಾಗ ಒಂದು ಕ್ಯಾಲ್ಕುಲೇಷನ್ ಮಾಡ್ಬೇಕು ನೀವು, ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಎಷ್ಟು ಕಾಸ್ಟ್ ಇದೆ ನೋಡಿರಿ, ಈ ಥರದ 5,05,500 ರೂಪೀಸ್ ಇದೆ. ಸೊ ಹೊಸ ರೆಸಿಡೆನ್ಷಿಯಲ್ ಹೌಸದ ಪ್ರೈಸ 5,05,500 ರೂಪೀಸ್ ಡಿವೈಡೆಡ್ ಬೈ ಏನು ಮಾಡಬೇಕು, ನೆಟ್ ಸೇಲ್ಸ್ ಮಾಡಬೇಕು. ನೆನಪಿಟ್ಕೋರಿ, ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಎಷ್ಟಿದೆ, 10,01,000 ಇದೆ. ಸೊ ಎಲ್ಲ ಪ್ರಾಬ್ಲಮ್ದಲ್ಲಿ 54F ಬರ್ತಂದ್ರೆ ಹಿಂಗೆ ಮಾಡ್ಬೇಕು ನೀವು. ಸೊ ಕಾಸ್ಟ್ ಪ್ರೈಸ್ ಫಸ್ಟ್ ಮೆನ್ಷನ್ ಮಾಡಿರಿ, ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಪ್ರೊಸೀಡ್ಸ್ ಮಾಡಿರಿ. ನೆಕ್ಸ್ಟ್ ಇಂಟು ಏನು ಮಾಡ್ಬೇಕು ನೀವು, ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಾಮ್ಷನ್ ಬಂದಿದೆ ನೋಡಿರಿ 5,04,500. ಇನ್ನು ಇಂಟು ಮಾಡಿದ್ರೆ ಅಮೌಂಟ್ ಎಷ್ಟು ಬರುತ್ತೆ, 2,52,250 ರೂಪೀಸ್ ಬರ್ತವೆ. ಓಕೆ. ಸೊ ನಂತರ ಏನು ಮಾಡ್ಬೇಕಿಂದ ಲೆಸ್ ಮಾಡ್ಬೇಕಿಲ್ರಿ. ಸೊ 5,04,500ದಲ್ಲಿ 2,52,250 ಲೆಸ್ ಮಾಡಿರಿ, ರಿಮೈನಿಂಗ್ ಅಮೌಂಟ್ ಎಷ್ಟು ಬರುತ್ತೆ, 2,52,250 ಬರುತ್ತೆ. ಸೊ ಇಟ್ ಈಸ್ ಎ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬೋದು. ಸೊ ಇದೇ ನಿಮ್ಮದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಯಾರ್ದರೆ ಮಿಸ್ ಶ್ರುತಿ ಅಂತ ಹೇಳ್ಬೋದು. ಸೊ ಏನೆಲ್ಲ ಜಸ್ಟ್ ಏನು ಮೆನ್ಷನ್ ಮಾಡಬೇಕು, ಒನ್ಸ್ ಅಗೇನ್ ರಿಮೈಂಡ್ ಮಾಡ್ಕೊರಿ. ಸೇಲ್ಸ್ ಪ್ರೊಸೀಡ್ ತೊಗೋರಿ, ಲೆಸ್ ಎಕ್ಸ್ಪೆನ್ಸಸ್ ಮಾಡಿರಿ, ನೆಟ್ ಸೇಲ್ಸ್ ಪ್ರೊಸೀಡ್ಸ್ ಬರುತ್ತೆ. ಸೊ ಇದಾದ ನಂತರ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಬೇಕು. ಇನ್ ಕೇಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ಸ್ ಅದು ಕೊಟ್ಟರೆ ಅದನ್ನು ಕೂಡ ಇಲ್ಲೇ ಮಾಡಬೇಕು. ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕೂಡ ಇಲ್ಲೇ ತೊಗೋಬೇಕು. ನೆಕ್ಸ್ಟ್ ಏನು ಮಾಡಿರಿ, ಎಕ್ಸಾಮ್ಷನ್ ಕೊಡಬೇಕು. 54F ಏನು ಹೇಳುತ್ತೆ, ಸೊ 54F ಪ್ರಕಾರ ಯಾವುದೋ ಒಂದು ಸೆಗ್ಮೆಂಟ್ ಬೇರೆ ಸೆಗ್ಮೆಂಟ್ ಮಾರಾಟ ಮಾಡಿ ಅನದರ್ ಬೇರೆ ಸೆಗ್ಮೆಂಟ್, ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿರಿ, ಜ್ಯುವೆಲ್ರಿ ಮಾರಾಟ ಮಾಡಿ ಅಗೇನ್ ಜ್ಯುವೆಲ್ರಿನ ತೊಗೋದಿಲ್ಲ. ಸೊ ಇದು ಜ್ಯುವೆಲ್ರಿ ಮಾರಾಟ ಮಾಡಿ ಏನು ಮಾಡ್ತಾರೆ, ರೆಸಿಡೆನ್ಷಿಯಲ್ ಹೌಸ್ ಬೈ ಮಾಡ್ತಾರೆ ಅಲ್ರಿ. ಸೊ ಇದು 54Fದಾಗ ಬರುತ್ತೆ. ಸೊ ಈ ಥರ ಕ್ಯಾಲ್ಕುಲೇಷನ್ ಮಾಡಬೇಕು. 54F ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ, ಸೊ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಏನು ಮಾಡ್ಬೇಕು ನೀವು, ನೆಟ್ ಸೇಲ್ ಪ್ರೊಸೀಡರ್ಸ್, ನೆಕ್ಸ್ಟ್ ಇಂಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಾಮ್ಷನ್ ಮಾಡಬೇಕು. ಸೊ ಆ ನಂತರ ಲೆಸ್ ಮಾಡಿರಿ, ರಿಮೈನಿಂಗ್ ಏನು ಅಮೌಂಟ್ ಬರುತ್ತಲ್ಲ, ಸೊ ಪ್ಲಸ್ದಲ್ಲಿ ಬರ್ತಂದರೆ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ, ಮೈನಸ್ದಲ್ಲಿ ಬರ್ತಂದರೆ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಲಾಸ್ ಅಂತ ಹೇಳ್ಬೋದು. ಓಕೆ. ಸೊ ಈ ಥರ ಪ್ರಾಬ್ಲಮ ಸಿಂಪಲ್ ಪ್ರಾಬ್ಲಮ್ ಕೇಳಿದಾರೆ ನೋಡ್ರಿ ಎಕ್ಸಾಮ್ದಲ್ಲಿ 2024 ಇಯರ್ದಲ್ಲಿ ಸಿಂಪಲ್ ಪ್ರಾಬ್ಲಮ್ ಇದೆ, 5 ಮಾರ್ಕ್ಸ್ಗೆ. ಸೊ ಇದೇ ಥರ ಪ್ರಾಬ್ಲಮ್ಸ್ ಕೂಡ ಕೇಳತ್ತಿರ್ತಾರೆ. ಸೊ ಅವ್ನು ಸ್ವಲ್ಪ ಅಬ್ಸರ್ವೇಷನ್ ಇರಲಿ.
ಒನ್ಸ್ ಅಗೇನ ಪ್ರಾಕ್ಟೀಸ್ ಕೂಡ ಮಾಡಿರಿ ನೀವು ಪ್ರಾಬ್ಲಮ್. ಓಕೆ, ಈ ಥರ ಆನ್ಸರ್ ನೀವು ಸಾಲ್ವ್ ಮಾಡಬೇಕು. ಓಕೆ, ಇದು ಕ್ವಶನ್ ನಂಬರ್ 5 ಆಯಿತು. ಸೊ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 6 ಒಂದು ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಂದ್ರೆ ಸೆಕ್ಷನ್ ಸಿ ಸಾಲ್ವ್ ಮಾಡೋಣ. ಓಕೆ, ಕ್ವಶನ್ ನಂಬರ್ 6 ಸಾಲ್ವ್ ಮಾಡೋಣ. ಸೊ ಕ್ವಶನ್ ನಂಬರ್ 6 6ನೇ ಕ್ವಶನ್ ಇದೆ. ಇದು ಕೂಡ 5 ಮಾರ್ಕ್ಸ್ ಕ್ವಶನ್. 2024 ಇಯರಲ್ಲಿ 5 ಮಾರ್ಕ್ಸ್ಗೆ ಒಂದು ಕ್ವಶನನ್ನು ಕೇಳಿದ್ದಾರೆ. ಸೊ ಕ್ವಶನ್ ನಂಬರ್ 6 ನೋಡ್ರಿ ಇದೆ. ಸೊ ಯಾವ್ದ್ರ ಮೇಲಿದೆ ನೋಡ್ರಿ ಇದೆ. ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಇನ್ಕಮ್ ಆ್ಯಂಡ್ ಲಾಸಸ್ ಕ್ಯಾಲ್ಕುಲೇಟ್ ದ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಸುರೇಶ್ ಆಫ್ಟರ್ ಸೆಟ್ ಆಫ್ ಲಾಸಸ್ ಫಾರ್ ಅಸೆಸ್ಮೆಂಟ್ ಇಯರ್ 2023-24 ಅಂತ ಹೇಳ್ತಾರೆ. ಸೊ ಓಕೆ, ಸೊ ಕ್ವಶನ್ ಅಬ್ಸರ್ವ್ ಮಾಡಿರಿ ನೀಟಾಗಿ ಒನ್ಸ್ ಅಗೇನ. ಫಸ್ಟಿಗೆ ನೋಡ್ರಿ, ಫಸ್ಟಿಗೆ ಕ್ವಶನ್ ನೋಡ್ರಿ. ಈಗ ಇನ್ಕಮ್ ಫ್ರಾಮ್ ಲೆಟ್ಔಟ್ ಪ್ರಾಪರ್ಟಿ ಅಂತಿದೆ. ಸೊ ಎಷ್ಟಿದೆ ಲೆಟ್ಔಟ್ ಪ್ರಾಪರ್ಟಿ ಇನ್ಕಮ್? 90,000 ಇದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಲಾಸ್ ಫ್ರಾಮ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಎಷ್ಟಿದೆ? 60,000 ಇದೆ. ಓಕೆ, ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ 1 lakh rupees ಇದೆ, ಪ್ರಾಫಿಟ್ ಇದೆ. ನೆಕ್ಸ್ಟ್ ನೋಡ್ರಿ, ಲಾಸ್ ಫ್ರಾಮ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ 1 lakh rupees. ನೆಕ್ಸ್ಟ್ ನೋಡ್ರಿ, ಇನ್ಕಮ್ ಫ್ರಾಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 2,50,000 ಇದೆ. ನೆಕ್ಸ್ಟ್ ನೋಡ್ರಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 2,50,000 ಇದೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 2,10,000 ಇದೆ. ಓಕೆ, ನೆಕ್ಸ್ಟ್ ಒನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ 60,000 ಇದೆ. ಸೊ ಈ ಥರ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಏನಿಲ್ಲ, ನೀವು ಸಾಲ್ವ್ ಮಾಡಬೇಕಾದ್ರೆ ನಾವು ನಿಮ್ಗೆ ಸಿಂಪಲ್ ವೇ ಹೇಳ್ಕೊಡ್ತೇನೆ. ಸೊ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಸೊ ಯಾವಾಗಲೂ ನಿಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಆಗಿರ್ಬೋದು. ಅಂದರೆ ಇದಕ್ಕೆ ಶಾರ್ಟ್ ಫಾರ್ಮ್ ಏನಂತಾರೆ? GTI ಅಂತಾರೆ. GTI, ಗ್ರಾಸ್ ಟೋಟಲ್ ಇನ್ಕಮ್. ಸೊ ಯಾವಾಗಲೂ GTI ಕ್ಯಾಲ್ಕುಲೇಟ್ ಮಾಡೋದಾಗಿರ್ಬೋದು, ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋದಾಗಿರ್ಬೋದು. ಸೊ ಹೆಂಗೆ ಮಾಡಬೇಕಂದ್ರೆ ಫಸ್ಟ್ 5 ಹೆಡ್ ಇನ್ಕಮ್ಸ್ಕೊಂಡು ನೋಡಬೇಕು, ಲಾಸಸ್ ಕೂಡ ನೋಡಬೇಕು. ಸೊ ಯಾವ ಹೆಡ್ ಹೇಳ್ರಿ? ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಫಸ್ಟ್ ಹೆಡ್. ಸೆಕೆಂಡ್ ಒನ್ ರೀ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ. ಸೊ ನೆಕ್ಸ್ಟ್ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ನೆಕ್ಸ್ಟ್ ಒನ್ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಹೆಡ್ ಯಾವುದ್ರಿ? ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್. ಸೊ ಇಷ್ಟೆಲ್ಲ ಮಾಡಿದ್ರೆ ಟೋಟಲ್ ಬರ್ತಂದ್ರೆ ಅದು GTI ಬರುತ್ತೆ. ಸೊ ಅದರಲ್ಲಿ ಡಿಡಕ್ಷನ್ಸ್ ಇರ್ತವೆ, ಸಮ್ ಡಿಡಕ್ಷನ್ಸ್ ಇರ್ತವೆ. ಸಮ್ ಲೆಸ್ ಮಾಡಿದ ನಂತರ ನಮಗೇನು ಸಿಗುತ್ತೆ? ಟೋಟಲ್ ಇನ್ಕಮ್ ಅವೈಲೇಬಲ್ ಆಗುತ್ತೆ. ಸೊ ಅದು ಪ್ರಾಫಿಟ್ ಇದೇನೋ ಅಥವಾ ಟೋಟಲ್ ಲಾಸ್ ಇದೇನೋ ಅಥವಾ ಟೋಟಲ್ ಪ್ರಾಫಿಟ್ ಇದೆಯೋ ಸೊ ಫೈಂಡ್ ಔಟ್ ಮಾಡ್ಬೋದು. ಸೊ ಇದು ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಮೇಲೆ ಇದೊಂದು ಪ್ರಾಬ್ಲಮನ್ನು ಕೇಳಿದ್ದಾರೆ ನೋಡ್ರಿ. ಟೋಟಲ್ ಇನ್ಕಮ್ ಮೇಲೆ ಅಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಆದ್ಮೇಲೆ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಬರುತ್ತೆ. ಓಕೆ, ಸೊ ನೀವೇನೆಲ್ಲ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೂ ಕೂಡ ಏನು ಮಾಡಬೇಕು? 5 ಹೆಡ್ಗಳನ್ನ ನೆನಪಿಟ್ಕೋರಿ. ಸ್ಯಾಲ್ರಿ, ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಾಮ್ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್ ಆ್ಯಂಡ್ ಅದರ್ ಸೋರ್ಸ್. ಓಕೆ, ಸೊ ಇವಾಗ ಏನೆಲ್ಲ ಡೈರೆಕ್ಟಾಗಿ ಮೆನ್ಷನ್ ಮಾಡ್ಕೊತಗೋಣ. ಯಾವಾಗ ಲಾಸ್ ಇದೆ ಆ ಹೆಡ್ದಲ್ಲಿ ರಿಕವರಿ ಮಾಡೋಣ. ಓಕೆ, ಸೊ ಫಸ್ಟ್ ಒನ್ ಏನು ಕೊಡ್ರಿ? ಸೊಲ್ಯೂಷನ್ ಅಂತ ಮೆನ್ಷನ್ ಮಾಡಿರಿ. ಸೊ ಏನೆಲ್ಲ ಸಿಂಪಲ್ ಪ್ರಾಬ್ಲಮ್ ಇದೆ ಇವೆಲ್ಲ. ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತೇಳಿ ಹೆಡ್ಡಿಂಗ್ ಕೊಡಬೇಕು. ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಹಾಕ್ರಿ. ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಸೊ ಇವಾಗ ನೆಕ್ಸ್ಟ್ ಒನ್ ಏನು ಕಂಟಿನ್ಯೂ ಮಾಡ್ಬೇಕಂದ್ರೆ ಫಸ್ಟ್ ತೋರಿ. ಸೊ ಇಲ್ಲಿ ಲೆಟ್ಔಟ್ ಪ್ರಾಪರ್ಟಿ ಇದೆ ಅಂದರೆ ಏನು ಮಾಡಿರಿ? ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾರೆ. ಸೊ ನೀವು ಡೈರೆಕ್ಟ್ ಹೆಡ್ ತೊಗೊಂಡ್ಬಿಡ್ರಿ ಹೌಸ್ ಪ್ರಾಪರ್ಟಿ. ಸೊ ಏನು ಮಾಡಿರಿ? ಫಸ್ಟ್ ಹೆಡ್ ಮೆನ್ಷನ್ ಮಾಡಿರಿ. ಯಾವುದಾರೆ ನೀವು ಇಂಟರ್ಚೇಂಜ್ ಮಾಡ್ಬೋದು. ಅವನೇ ಎಲ್ಲ 5 ಹೆಡ್ಸ್ ಏನದಲ್ಲ, ಸೊ ಅವನ್ನೆಲ್ಲ ನೀವು ಇಂಟರ್ಚೇಂಜ್ ಮಾಡ್ಬೋದು. ಓಕೆ, ಫಸ್ಟ್ ಕೊಡ್ರಿ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ಮೆನ್ಷನ್ ಮಾಡಿರಿ. ಓಕೆ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ. ಸೊ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿದಾಗ ಏನು ಕೊಟ್ಟಿದ್ದಾರೆ? ಲೆಟ್ಔಟ್ ಪ್ರಾಪರ್ಟಿ ಕೊಟ್ಟಿದ್ದಾರೆ. ಅಂದರೆ LOP ಅಂದಂಗೆ ಲೆಟ್ಔಟ್ ಪ್ರಾಪರ್ಟಿ. ಲೆಟ್ಔಟ್ ಪ್ರಾಪರ್ಟಿ ಎಷ್ಟಿದೆ? 90,000 ಇದೆ. ಇದು ಇನ್ಕಮ್ ಇದೆನೋ ಲಾಸ್ ಇದೆಯೋ ನೋಡ್ಬೇಕು. ಇನ್ಕಮ್ ಇದೆ ಅಲ್ರಿ. ಸೊ ಇನ್ಕಮ್ ಇತ್ತಂದ್ರೆ ಯು ಹ್ಯಾವ್ ಟು ಮೆನ್ಷನ್ ಇನ್ಕಮ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಏನು ಮಾಡಿರಿ? ಫಸ್ಟ್ ಇನ್ಕಮ್ ಫ್ರಾಮ್ HP ಅಂದರೆ ಹೌಸ್ ಪ್ರಾಪರ್ಟಿ 90,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿರಿ, ಸಿಂಪಲ್ ಕೊಟ್ಟಿದ್ದಾರೆ ನಿಮ್ಗೆ ಡೈರೆಕ್ಟಾಗಿ. ಲಾಸ್ ಫ್ರಾಮ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇದೇನು ರೀ? SOP ಅಂತಾರೆ ಇದಕ್ಕೆ. ಆಲ್ರೆಡಿ ನೀವು
ಫಿಫ್ತ್ ಸೆಮಿಸ್ಟ್ರಲ್ಲಿ ಸ್ಟಡಿ ಮಾಡಿದ್ದಾರೆ ನೋಡ್ರಿ. ಬಿ ಕಾಮ್ ಫಿಫ್ತ್ ಸೆಮಿಸ್ಟ್ರಿಗೆ ಇನ್ಕಮ್ ಟ್ಯಾಕ್ಸ್ದಲ್ಲಿ ಸ್ಟಡಿ ಮಾಡಿದ್ದಾರೆ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಮೇಲೆ. ಸೊ ಲಾಸ್ ಇದೆ ಇಲ್ರಿ 60,000, ನಾವು ಏನು ಮಾಡ್ಬೋದು ಇದನ್ನ ಲೆಟ್ಔಟ್ ಪ್ರಾಪರ್ಟಿದಾಗ ಲೆಸ್ ಮಾಡ್ಬೋದು. ಸೊ ಏನು ಮಾಡ್ರಿ ಲೆಸ್ ಲಾಸ್ ಫ್ರಾಮ್ SOP ಅಂತ ಹಾಕ್ರಿ. ಲೆಟ್ಔಟ್ ಪ್ರಾಪರ್ಟಿ 60,000 ಡೈರೆಕ್ಟ್ ಔಟ್ರ್ ಕಾಲಮ್ದ ಅಮೌಂಟ್ ಇಡ್ರಿ. ರಿಮೈನಿಂಗ್ ಎಷ್ಟು ಉಳಿತೆ 30,000 ಅಂದರೆ 90,000 ಹೌಸ್ ಪ್ರಾಪರ್ಟಿ ಇನ್ಕಮ್ ಐತಿ. ಅದ್ರೊಳಗೆ SOP ಅಂದರೆ ಲಾಸ್ ಆಗಿದೆ ಎಷ್ಟು 60,000. ಇದು ಕೂಡ ಹೌಸ್ ಪ್ರಾಪರ್ಟಿ ಲಾಸ 60,000 ಲೆಸ್ ಮಾಡಿರಿ. ರಿಮೈನಿಂಗ್ ಎಷ್ಟು ಉಳಿತೆ 30,000 ಉಳಿತೆ. ಅದನ್ನ ಟೋಟಲ್ ಕಾಲಮ್ನಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, 2 ಪಾಯಿಂಟ್ಸ್ ಆಯಿತು. ನೆಕ್ಸ್ಟ್ ನೋಡಿರಿ ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. ಸೊ ಅಂದ್ರೆ ಇದಕ್ಕೊಂದು ಬೇರೆ ಹೆಡ್ ಕೊಡ್ರಿ. ಸೊ ಹೆಡ್ ಏನು ಕೊಡ್ಬೇಕಂದ್ರೆ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಅಂತೇಳಿ ಕೊಡ್ರಿ. ಪ್ರೊಫೆಷನ್ ಇನ್ಕಮ್ ಇತ್ತಂದ್ರೆ ಇನ್ಕಮ್ ಫ್ರಾಮ್ ಪ್ರೊಫೆಷನ್ ಅಂತೇಳಿ ಕೊಡ್ಬೋದು ನೀವು. ಸೊ ಇನ್ಕಮ್ ಫ್ರಾಮ್ ಬಿಸ್ನೆಸ್ದಾಗ ಇಲ್ಲಿ ಏನು ಹೇಳ್ತಾರೆ ಅಬ್ಸರ್ವ್ ಮಾಡಿರಿ. ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ 1 lakh rupees ಅಂತ ಹೇಳ್ತಾರೆ. ಸೊ ಅದು ಪ್ರಾಫಿಟ್ ಆಗಿದೆಯಲ್ಲ ರೀ. ಸೊ ಅದಕ್ಕೆ ಏನು ಮಾಡ್ಬೇಕು ನೀವು, ಯು ಹ್ಯಾವ್ ಟು ಮೆನ್ಷನ್ ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಸೊ ಎಷ್ಟು 1 lakh rupees ಮೆನ್ಷನ್ ಮಾಡಬೇಕು. ಸೇಮ್ ನೆಕ್ಸ್ಟ್ ಒಂದು ನೋಡಿ ಮುಂದುವರೆದ ಮತ್ತೇನು ಹೇಳ್ತಾರೆ, ಲಾಸ್ ಫ್ರಾಮ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂತ ಹೇಳ್ತಾರೆ rupees 1 lakh ಅಂತ ಹೇಳ್ತಾರೆ. ಸೊ ಅಂದ್ರೆ ಇದನ್ನು ಲಾಸ್ ಕೂಡ ಅದ ಹೆಡ್ದಾಗ ರಿಕವರಿ ಮಾಡ್ಕೊರಿ. ಲಾಸ್ ಫ್ರಾಮ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ rupees 1 lakh. ಸೊ ಅವಾಗ ಎಷ್ಟು ಉಳಿತೆ ನಿಲ್ ಆಗುತ್ತೆ. ಸೊ ಇನ್ನು ಏನು ಮತ್ತು ಬಿಸ್ನೆಸ್ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಾರ ನೋಡ್ಬೇಕು ಮತ್ತು ನೀವು. ಸೊ ಏನು ಕೊಟ್ಟಿಲ್ಲ ರೀ. ಸೊ ಜಸ್ಟ್ ಇಷ್ಟ ಕೊಟ್ಟಿದ್ದಾರೆ. ಸೊ ಏನು ಮಾಡಿರಿ ಔಟ್ರ್ ಕಾಲಮ್ದಲ್ಲಿ ನಿಲ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ ಇನ್ಕಮ್ ಫ್ರಾಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂತ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಎಷ್ಟಿದೆ 2,50,000. ಸೊ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇಟ್ ಈಸ್ ಕಮ್ಸ್ ಅಂಡರ್ ಯಾವ ಹೆಡ್ದಾಗ ಬರುತ್ತೆ ಹೇಳ್ರಿ. ಇದು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ನಾಗ ಬರುತ್ತೆ. ಓಕೆ, ಇದನ್ನಾರ ನಂತರ ನೋಡೋಣ. ಓಕೆ, ಒಂದು ಸ್ವಲ್ಪ ಇದನ್ನು ನೋಡ್ರಿ, ಇದನ್ನೊಂದು ಸ್ವಲ್ಪ ಪೆಂಡಿಂಗ್ ಇಡ್ರಿ, ನಂತರ ನೋಡೋಣ. ಓಕೆ, ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಐತೆ. ಸೊ ಇವು ಮೂರು ಇಟ್ ಇಸ್ ಎ ಕಮ್ಸ್ ಅಂಡರ್ ಕ್ಯಾಪಿಟಲ್ ಗೇನ್ದಾಗ ಬರ್ತಾವೆ. ಸೊ ಓಕೆ, ಸೊ ನೆಕ್ಸ್ಟ್ ಹೆಡ್ ಮೆನ್ಷನ್ ಮಾಡಿರಿ ಕ್ಯಾಪಿಟಲ್ ಗೇನ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಇಲ್ಪ ಅಂತಂದ್ರೆ ಇದನ್ನು ನೀವು ಮೆನ್ಷನ್ ಮಾಡ್ಬೇಕು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ಕಮ್ ಫ್ರಾಮ್ ಅದರ್ ಸೋರ್ಸ. ಸೊ ಯಾವಾಗಲೂ ನಾವು ಲಾಸ್ಟಿಗೆ ಅದನ್ನ ಮೆನ್ಷನ್ ಮಾಡೋದು ಬರೀ. ಸೊ ಕ್ಯಾಪಿಟಲ್ ಗೇನ ತೋರಿ. ಸೊ ಈ ಕ್ಯಾಪಿಟಲ್ ಗೇನ್ದಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ ಫಸ್ಟ್ ಯಾವಾಗಲೂ ಮೆನ್ಷನ್ ಮಾಡಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ ಮೆನ್ಷನ್ ಮಾಡಬೇಕು. ಅಮೌಂಟ್ ಎಷ್ಟಿದೆ ರೀ 2,10,000 ಇದೆ. ಓಕೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೆನ್ಷನ್ ಮಾಡಿರಿ 2,10,000. ನೆಕ್ಸ್ಟ್ ನೋಡಿ, ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ ನೆಕ್ಸ್ಟ್ ಒಂದು ನೋಡಿರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅದು ಎಷ್ಟಿದೆ 60,000. ಅದನ್ನ ಲೆಸ್ ಮಾಡ್ಕೊರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ 60, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ 2,10,000, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ 60,000 ಲೆಸ್ ಮಾಡಿ. ರಿಮೈನಿಂಗ್ ಎಷ್ಟು ಬರುತ್ತೆ 1,50,000. ಇಟ್ ಈಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದು. ಓಕೆ, ನೆಕ್ಸ್ಟ್ ನೋಡಿರಿ ಇನ್ನು ಏನಾದರೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಏನೈತೆ ನೋಡಿರಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ ಎಷ್ಟಿದೆ 2,50,000. ಸೊ ಏನು ಮಾಡಿರಿ ಆ್ಯಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 2,50,000. ಟೋಟಲ್ ಎಷ್ಟು ಮಾಡಿರಿ 1,50,000 ಪ್ಲಸ್ 2,50,000 ಟೋಟಲ್ 4 lakh rupees ಬರುತ್ತೆ. ಓಕೆ, ಸೊ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರಬೇಕು, ಇಲ್ಲಿ ನಿಮ್ಗೆ 2 marks ಕೂಡ ಕೇಳಿರಿ ನೋಡ್ರಿ. ಯಾವ ಥರ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದ್ರೆ ಸೆಟಪ್ ಮಾಡ್ತೀರಿ ಅಂತ ಕೇಳಿರಲ್ಲ ರೀ 2 marksದಾಗ. ಸೊ ಯಾವಾಗಲೂ ನೆನಪಿಟ್ಕೋರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಯಾವುದರ ಇವನ್ನ ಅಕೌಂಟೆಂಟ್ ಎಕ್ಸಾಮ್ದಲ್ಲಿ ಕೇಳತ್ತಿರ್ತಾರೆ, ಇವು MCQs ಆಗಿ ಅಲ್ಲಿಯೂ ನಿಮಗೆ ಯೂಸ್ ಆಗುತ್ತೆ. ಓಕೆ, ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಾದರೂ ಇತ್ತಪ್ಪ ಅಂತಂದ್ರೆ ಓಕೆ, ಅದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಮಾತ್ರ ರಿಕವರಿ ಮಾಡ್ಬೋದು ಏನಾದರೂ ರಿಕವರಿ ಇದ್ರೆ. ಸೊ ಅದೇ ರೀತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ದಲ್ಲಿ ಲಾಸ ರಿಕವರಿ ಮಾಡೋಕ್ಕೆ ಬರೋದಿಲ್ಲ. ಸೊ ಇದನ್ನೊಂದು ನೆನಪಿಟ್ಕೊರಿ. ಇನ್ ಕೇಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದ್ದರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ದಲ್ಲಿ ಲಾಸನ್ನು ರಿಕವರಿ ಮಾಡ್ಬೋದು. ಓಕೆ, ಸೊ ಅದಕ್ಕಾಗಿ ಸೊ ಫಸ್ಟಿಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ತೆಗೆದುಕೊಳ್ರಿ, ನಂತರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಮಾಡಿರಿ, ಆ ನಂತರ ಏನಾದರೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ದರೆ ಆ್ಯಡ್ ಮಾಡಿರಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದ್ದರೆ ಲೆಸ್ ಮಾಡಿರಿ. ಓಕೆ, ಲಾಸ್ಟಿಗೆ ಇನ್ನೊಂದು ಪಾಯಿಂಟ್ ಉಳಿದಿದೆ ನೋಡಿರಿ. ಯಾವುದ ಈಗ ಒಂದು ಪಾಯಿಂಟ್ ಹೇಳೋದು ಹೇಳಿರಲ್ಲ ಯಾವುದ್ರಿ ಇನ್ಕಮ್ ಫ್ರಾಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಸೊ 2,50,000 ಇದೆ. ಸೊ ಇಟ್ ಈಸ್ ಎ ಕಮ್ಸ್ ಅಂಡರ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸಾಗಿ ಬರುತ್ತೆ. ಸೊ ಅದಕ್ಕೆ ಹೆಡ್ಡಿಂಗ್ ಕೊಡ್ರಿ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಅಂತೇಳಿ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಎಷ್ಟು
2,50,000. ಸೊ ಈ ಥರ ನೀವು ಮೆನ್ಷನ್ ಮಾಡಬೇಕು 2,50,000. ಸೊ ಪಾಯಿಂಟ್ಸ್ಗಳೆಲ್ಲ ಆದವಲ್ಲ ರೀ. ಇನ್ಕಮ್ ಫ್ರಾಮ್ ಲೆಟರ್ ಪ್ರಾಪರ್ಟಿ ಆಯ್ತು ರೀ, ಲಾಸ್ ಫ್ರಾಮ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆಯಿತು, ಪ್ರಾಫಿಟ್ ಆನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಆಯಿತು, ಸ್ಪೆಕ್ಯುಲೇಟಿವ್ ಬಿಸ್ನೆಸ್, ಲಾಸ್ ಫ್ರಾಮ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಆಯ್ತು ರೀ, ಇನ್ಕಮ್ ಫ್ರಾಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಯಿತು, ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನಾಯಿತು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಏನಾಯಿತು, ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನಾಯಿತು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕೂಡ ನಾವು ತೆಗೆದುಕೊಂಡಿದ್ದು. ಓಕೆ. ಸೊ ಇವಾಗ ಏನು ಮಾಡಿರಿ, ಲಾಸ್ಟ್ ಔಟ್ರ್ ಕಾಲಮ್ದಲ್ಲಿ ಏನು ಇಟ್ಟಿರಲ್ಲ ಇವನ್ನೆಲ್ಲ ಟೋಟಲ್ ಮಾಡಿರಿ. 30,000, ನೆಕ್ಸ್ಟ್ ಒನ್ ಇಲ್ಲಿ ನಿಲ್ಲಿದೆ, ನೆಕ್ಸ್ಟ್ 4 lakh, ನೆಕ್ಸ್ಟ್ 2,50,000. ಸೊ ಟೋಟಲ್ 6,80,000 ಆಗುತ್ತೆ. ಸೊ ಇದು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನಾದರೂ ಡಿಡಕ್ಷನ್ಸ್ ಇದ್ದರೆ 80Cದಿಂದ 80C ಟು 80U ತನಕ ಏನಾದರೂ ಡಿಡಕ್ಷನ್ ಇದ್ದರೆ ಅವನ್ನೆಲ್ಲ ಡಿಡಕ್ಷನ್ಸ್ ಲೆಸ್ ಮಾಡಿ ರಿಮೈನಿಂಗ್ ಏನು ಬರುತ್ತಿಲ್ಲ, ಸೊ ಅದೇ ಇಟ್ ಈಸ್ ಎ ಟೋಟಲ್ ಇನ್ಕಮ್ ಅಂತ ಹೇಳ್ಬೋದು. ಸೊ ಓಕೆ, ಇದಕ್ಕೂ ನೀವು ಗ್ರಾಸ್ ಟೋಟಲ್ ಇನ್ಕಮ್ ಆರ್ ಟೋಟಲ್ ಇನ್ಕಮ್ ಕೂಡ ಅನ್ಬೋದು. ಸೊ ಏನು ಕೇಳಿದರೆ ಗ್ರಾಸ್ ಟೋಟಲ್ ಇನ್ಕಮ್, ಇಟ್ ಈಸ್ ಎ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಅಗೇನೆ ಇನ್ನೇನು ಮಾಡ್ಬೇಕು ನೀವು, ಲೆಸ್. ಓಕೆ. ಸೊ ನೆಕ್ಸ್ಟ್ ಅಂದರೆ ನೀವು ಯಾವಾಗಲೂ ನೆನಪಿಟ್ಕೋರಿ ಫಾರ್ಮ್ಯಾಟದಲ್ಲಿ. ಸೊ ಈ ಥರ ಗ್ರಾಸ್ ಟೋಟಲ್ ಇನ್ಕಮ್ ಕೇಳ್ರಿ. ಓಕೆ. ಸೊ ನೆಕ್ಸ್ಟ್ ಅಗೇನ್ ಇನ್ ಕೇಸ್ ಟೋಟಲ್ ಇನ್ಕಮ್ ಕೇಳಿದ್ರೆ ಡಿಡಕ್ಷನ್ ಏನು ಮಾಡ್ಬೇಕು ನೀವು, ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಟು 80U ಮಾಡಬೇಕು. ಓಕೆ. ಸೊ ಏನು ಅಮೌಂಟ್ ಬರುತ್ತಿಲ್ಲ ಅದನ್ನ ಅಮೌಂಟ್ ಇಡ್ರಿ, ಲಾಸ್ಟ್ ಏನು ಬ್ಯಾಲೆನ್ಸ್ ಉಳಿತಿಲ್ಲ, ಸೊ ಅದಕ್ಕೆ ಟೋಟಲ್ ಇನ್ಕಮ್ ಅಂತ ಹೇಳ್ಬೋದು. ಓಕೆ. ಸೊ ಈ ಥರ ನೀವು ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲೇನ ಗ್ರಾಸ್ ಟೋಟಲ್ ಇನ್ಕಮ್ ಆಯಿತು. ಸೊ ಇದು ಪ್ರಾಬ್ಲಮ ನೀಟಾಗಿ ಕ್ಲಾಸ ಅಬ್ಸರ್ವ್ ಮಾಡಿರಿ. ಸೊ ಓಕೆ. ಸೊ ನೀವು ಕ್ಲಾಸನ್ನು ಎಲ್ಲಿಯೂ ಸ್ಕಿಪ್ ಮಾಡಬಾರ್ದು. ಸೊ ಯಾಕಂದರೆ ನಾನು ಕೆಲವೊಂದಷ್ಟು ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡತ್ತಿರ್ತೇನೆ. ಸೊ ಅದಕ್ಕಾಗಿ ನೀವು ಸ್ಕಿಪ್ ಮಾಡ್ದೇ ನೋಡಬೇಕು. ಓಕೆ. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಸೊ ಆಲ್ರೆಡಿ ಎಲ್ಲ ಈಗ ಪ್ರೀವಿಯಸ್ ಕ್ಲಾಸಲ್ಲಿ ಇವತ್ತಿನ ಕ್ಲಾಸಲ್ಲಿ 2 marks ಕ್ವಶನ್ಸ್ ಆಗಿರ್ಬೋದು, 5 marks ಕ್ವಶನ್ಸ್ ಆಗಿರ್ಬೋದು. ಸೊ ಅವನ್ನೆಲ್ಲ ನಾನು ಸಾಲ್ವ್ ಮಾಡಿದ್ದೇನೆ. ಥಿಯರಿ ಕ್ವಶನ್ಸ್ ಆಗಿರ್ಬೋದು, ಪ್ರಾಬ್ಲಮೆಟಿಕ್ ಕ್ವಶನ್ಸ್ ಆಗಿರ್ಬೋದು. ಸೊ ಅವನ್ನೆಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಸೆಕ್ಷನ್ ಸಿಯನ್ನು ಸಾಲ್ವ್ ಮಾಡೋಣ. ಓಕೆ. ಸೆಕ್ಷನ್ ಸಿದಲ್ಲಿ ಸೊ ಯಾವ ಥರ ಕ್ವಶನ್ಸನ್ನು ಕೇಳಿದ್ದಾರೆ, ಸೊ ಆನ್ಸರ್ ದ ಎನಿ 2 ಆಫ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ. 2 ಕ್ವಶನ್ ನೀವು ಸಾಲ್ವ್ ಮಾಡಬೇಕು. ಸೆಕ್ಷನ್ ಸಿಯಲ್ಲಿ 20 marks ಇರುತ್ತೆ. ಓಕೆ. ಸೊ ಇದನ್ನು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಓಕೆ. ಡಿಟೇಲ್ ಆಗಿ ಸಾಲ್ವ್ ಮಾಡೋಣ ಪ್ರಾಬ್ಲಮೆಟಿಕ್ ಕ್ವಶನ್ಸನ್ನು. ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಸೊ ಸಬ್ಸ್ಕ್ರೈಬ್ ಮಾಡಿ ಪ್ಲೇಲಿಸ್ಟಿಗೆ ವಿಸಿಟ್ ಆಗಿರಿ. ಸೊ ಪ್ಲೇಲಿಸ್ಟಲ್ಲಿ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ಸಪ್ರೇಟಾಗಿ ಇನ್ಕಮ್ ಟ್ಯಾಕ್ಸ್ 2024 ಇಯರ್ ಕ್ವಶನ್ ಪೇಪರ್ ಅಂತೇಳಿ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಸೊ ಈ ಥರ ಕ್ಲಾಸಸ್ಗಳಿವೆ. ಸೊ ಅವನ್ನೆಲ್ಲ ನೀವು ಕ್ಲಾಸಸ್ಗಳನ್ನ ನೋಡ್ಬೋದು. ಓಕೆ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ. ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ. ಥ್ಯಾಂಕ್ ಯು ಆಲ್.